ಆಪರೇಷನ್ ಕಮಲ ರಾಘವ್ ಚಡ್ಡಾ ಬಿಜೆಪಿಗೆ ಮೋದಿ ಶಾ ಮ್ಯಾಜಿಕ್. ಕೇಜ್ರಿವಾಲ್ ಬಂಟನ ಬಿಜೆಪಿಗೆ ಸೆಳೆಯೋದಕ್ಕೆ ಭಾರಿ ಕಸರತ್ತು. ಆಪ್ಗೆ ಅಮಿತ್ ಶಾ ಬಿಗ್ ಶಾಕ್. ಚಡ್ಡಾ ಬಿಜೆಪಿ ಸೇರೋದ್ಯಾಕೆ? ಬಿಹಾರ ಬೆನ್ನಲ್ಲೇ ಪಂಜಾಬ್ನಲ್ಲೂ ಬಿಜೆಪಿ ಬಿಗ್ ಆಪರೇಷನ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಇತ್ತೀಚೆಗೆ ಸಂಸತ್ನಲ್ಲಿ ಜನಪರ ವಿಚಾರಗಳ ಬಗ್ಗೆ ದನಿ ಎತ್ತಿ ಗಮನ ಸೆಳೆದಿದ್ದು ರಾಘವ್ ಚಡ್ಡಾ. ಕೇಂದ್ರ ಸರ್ಕಾರ ಮುಜುಗರಕ್ಕೂ ಅದರಿಂದ ಈಡಾಗಿತ್ತು. ಆದ್ರೆ ಅದೇ ರಾಘವ್ ಚಡ್ಡಾರನ್ನ ಬಲೆ ಬೀಳಿಸುವಂತಹ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿದೆ. ಅರ್ಥಾತ್ ಆಪರೇಷನ್ ಚಡ್ಡಾ ಪ್ರಾರಂಭವಾಗಿದೆ. ಚಡ್ಡಾ ಬಿಜೆಪಿಗೆ ಸೇರ್ಪಡೆ ಮಾತ್ರ ಬಾಕಿ ಉಳಿದುಕೊಂಡಿದೆ. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಎಪಿ ಪಕ್ಷದ ರಾಜ್ಯಸಭಾ ಸಂಸದರಾಗಿರುವ ರಾಘವ್ ಚಡ್ಡಾ ಅವರನ್ನ ಇತ್ತೀಚೆಗೆ ಎಎಪಿ ರಾಜ್ಯಸಭೆಯಲ್ಲಿ ಪಕ್ಷದ ಉಪನಾಯಕನ ಹುದ್ದೆಯಿಂದ ತೆಗೆದುಹಾಕಿತ್ತು. ಇದಾದ ಬಳಿಕ ಪಂಜಾಬ್ ಮೂಲದ ಈ ಸಂಸದ ರಾಘವ್ ಚಡ್ಡಾ ಅವರಿಗೆ ನೀಡಿದಂತಹ Z+ ಭದ್ರತೆಯನ್ನ ಪಂಜಾಬ್ ಸರ್ಕಾರ ಹಿಂಪಡೆದುಕೊಂಡಿತ್ತು. 37 ವರ್ಷದ ರಾಘವ್ ಚಡ್ಡಾ ಅವರ ಭದ್ರತೆಗೆ ಇದ್ದಂತಹ ಪಂಜಾಬ್ ಪೊಲೀಸ್ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳನ್ನ ಕೂಡಲೇ ಪ್ರಧಾನ ಕಚೇರಿಗೆ ವರದಿ ಮಾಡುವಂತೆ ಕೇಳಲಾಗಿತ್ತು. ಎಎಪಿ ಪಕ್ಷ ಹಾಗೆ ಸಂಸದ ರಾಘವ್ ಚಡ್ಡಾ ನಡುವೆ ಬೆಳೀತಾ ಇರುವಂತಹ ಭಿನ್ನಾಭಿಪ್ರಾಯದ ಮಧ್ಯೆ ಈಗ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಆಪ್ಗೆ ಬೇಡವಾಗಿರುವಂತಹ ಚಡ್ಡಾ ಮೇಲೆ ಈಗ ಬಿಜೆಪಿ ಕಣ್ಣು ಹಾಕಿದೆ. ಪಂಜಾಬ್ ಸರ್ಕಾರ ಎಎಪಿ ಸಂಸದ ರಾಘವ್ ಚಡ್ಡಾ ಅವರ ಭದ್ರತೆಯನ್ನ ವಾಪಸ್ ತೆಗೆದುಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಕೇಂದ್ರದ ಎನ್ಡಿಎ ಸರ್ಕಾರ ಎಎಪಿ ಸಂಸದ ರಾಘವ್ ಚಡ್ಡಾ ಅವರಿಗೆ ಭದ್ರತೆಯನ್ನು ಒದಗಿಸಿದೆ. ಕೆಲ ಮೂಲಗಳ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯವು ಎಎಪಿ ಸಂಸದ ರಾಘವ್ ಚಡ್ಡಾ ಅವರಿಗೆ ದೆಹಲಿ ಹಾಗೆ ಪಂಜಾಬ್ನಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಹಾಗೆ ದೇಶದಾದ್ಯಂತ ಅವರಿಗೆ ವೈ ಕ್ಯಾಟಗರಿಯ ಭದ್ರತೆಯನ್ನ ನೀಡಲಾಗುತ್ತೆ. ಇದು ಚಡ್ಡಾ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಅಮಿತ್ ಶಾ ಮಾಡಿರುವಂತಹ ತಂತ್ರಗಳ ಪೈಕಿ ಒಂದಾಗಿದೆ. ರಾಘವ್ ಚಡ್ಡಾ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಂಸತ್ನಲ್ಲಿ ಧ್ವನಿ ಎತ್ತುವುದಕ್ಕೆ ಹಿಂಜರಿತಾ ಇದ್ದಾರೆ. ಹಾಗೆ ಬದಲಾಗಿ ಅವ್ರ ಬಗ್ಗೆ ಮೃದು ಧೋರಣೆಯಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿ ಎಎಪಿ ಏಪ್ರಿಲ್ 2ರಂದು ಅವರನ್ನ ರಾಜ್ಯಸಭೆಯಲ್ಲಿ ಉಪನಾಯಕನ ಸ್ಥಾನದಿಂದ ತೆಗೆದುಹಾಕಿತು. ಆದ್ರೆ ತಮ್ಮದೇ ಪಕ್ಷದ ಈ ಆರೋಪಗಳನ್ನ ಸುಳ್ಳು ಅಂತ ಚಡ್ಡಾ ಜನರ ಸಮಸ್ಯೆಗಳನ್ನ ಎತ್ತೋದಕ್ಕೆ ತಾನು ಸಂಸತ್ಗೆ ಹೋಗ್ತಾ ಇರೋದೇ ಹೊರತು ಗದ್ದಲ ಸೃಷ್ಟಿ ಮಾಡೋದಕ್ಕಲ್ಲ ಅಂತ ಹೇಳಿದ್ದು. ರಾಘವ್ ಚಡ್ಡಾ ಅವರು ಸ್ವಾತಿ ಮಾಲಿವಾಲ್ ನಂತರ ಪಕ್ಷದ ನಾಯಕತ್ವದೊಟ್ಟಿಗಿನ ಭಿನ್ನಾಭಿಪ್ರಾಯ ಹೊಂದಿರುವಂತಹ ಎಎಪಿಯ 2ನೇ ರಾಜ್ಯಸಭಾ ಸಂಸದರಾಗಿದ್ದಾರೆ. ಈ ಸಂದರ್ಭವನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ಬಿಜೆಪಿ ಕಾತುರವಾಗಿದೆ. ಒಂದ್ ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಮತ್ತು ದೇಶದ ಅತ್ಯಂತ ಕಿರಿಯ ಸಂಸದರಲ್ಲಿ ಒಬ್ಬರು ಅಂತ ಪರಿಗಣಿಸಲ್ಪಟ್ಟಿದ್ದಂತಹ ಚಡ್ಡಾ ಪಕ್ಷದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಪಂಜಾಬ್ನಲ್ಲಿ ಮತ್ತು ದೆಹಲಿಯಲ್ಲಿ ಎಎಪಿಯ ಅಧಿಕಾರಾವಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಕಳೆದ ಕೆಲವು ದಿನಗಳಲ್ಲಿ ಸಂಸತ್ನಲ್ಲಿ ರಾಘವ್ ಚಡ್ಡಾ ಅವರು ಸಾರ್ವಜನಿಕ ಹಿತಾಸಕ್ತಿಯ ಸಮಸ್ಯೆಗಳನ್ನ ಮತ್ತೆ ಜನರ ನೋವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತಿದ್ದು ಪಕ್ಷ ಭೇದ ಮರೆತು ಜನ ಅವರ ಕಾರ್ಯವನ್ನ ಮೆಚ್ಚಿಕೊಂಡಿತ್ತು.
ರಾಘವ್ ಚಡ್ಡಾ ಹಲವು ವಿಡಿಯೋಗಳು ವೈರಲ್ ಕೂಡ ಆಗಿದ್ವು. ಅವರ ಜನಪರ ವಿಚಾರಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗಿತ್ತು. ಈಗ ಕೇಜ್ರಿವಾಲ್ ಬಂಟನನ್ನೇ ಬಿಜೆಪಿ ಬಿಗ್ ಆಪರೇಷನ್ ಮಾಡಿದೆ. ರಾಘವ್ ಚಡ್ಡಾ ಬಿಜೆಪಿ ಸೇರುವಂತಹ ಮುಹೂರ್ತ ಫಿಕ್ಸ್ ಆಗಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.